ಸಿಎಂ ಸಿದ್ದರಾಮಯ್ಯ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ವಾಕ್ಸಮರ ನಡೀತಾ ಇದೆ. ಒಬ್ಬರಿಗೊಬ್ಬರು ಎದುರೇಟು ನಡೀತಾ ಇದೆ. ಒಂದು ಕಡೆಗೆ ಮನುವಾದಿಗೆ ಸಂಬಂಧಪಟ್ಟಂತೆ ಎಚ್ಡಿಕೆ ಕುರಿತಾಗಿ ಇಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಏನು ಸಿಎಂ ಮನುವಾದಿ ಮಾತಿಗೆ ಎಚ್ಡಿಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಎಚ್ಡಿಕೆ ಮನುವಾದಿಗಳಾಗಿದ್ದಾರೆ ಎಂದಿದ್ದ ಸಿದ್ದರಾಮಯ್ಯ ಇವರ ಮಾತಿಗೆ ಸಿಎಂ ಮಾತಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಎಚ್ಡಿಕೆ ಏನಂತ, ಭಗವದ್ಗೀತೆಯನ್ನ ಪಠ್ಯದಲ್ಲಿ ಸೇರಿಸುವಂತೆ ನಾನು ಹೇಳಿದ್ದೇನೆ. ಇವತ್ತಿನ ಸಮಾಜವನ್ನ ಸಿದ್ದರಾಮಯ್ಯ ಹೇಗೆ ಬೆಳೆಸಿದ್ದಾರೆ ಅಂತಕ್ಕಂಥದನ್ನ ತಾವು ನೋಡ್ತಾ ಇದ್ದೀರಿ. ತಂದೆ ತಾಯಿ ಅಣ್ಣ ತಮ್ಮ ಕೊಲೆ ಮಾಡುವುದು, ಮಾನಭಂಗದಂತಹ ವಾತಾವರಣ ನಿರ್ಮಾಣವಾಗಿದೆ ರಾಜ್ಯದಲ್ಲಿ. ಹೀಗಂತ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಚ್ಡಿಕೆ ಅವರು. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ನಾನು ಭಗವದ್ಗೀತೆನ ಪಠ್ಯಪುಸ್ತಕಕ್ಕೆ ಮಕ್ಕಳ ಒಂದು ಬದುಕೇನಿದೆ, ಇವತ್ತಿನ ಸಮಾಜ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಾವ ರೀತಿ ಬೆಳೆಸ್ತಾ ಇದ್ದಾರೆ, ಸಮಾಜದಲ್ಲಿ ದ್ವೇಷ, ಅಸೂಯೆ, ಜನ್ಮ ಕೊಟ್ಟಂತ ತಂದೆ ತಾಯಂದಿರನ್ನೇ ಕೊಲೆ ಮಾಡೋದು, ಜೊತೆಲಿ ಹುಟ್ಟಿದಂತ ಅಣ್ಣ ತಮ್ಮದರನ್ನೇ ಕೊಲೆ ಮಾಡೋದು, ಮಾನಭಂಗಗಳು, ಈ ರೀತಿಯ ಒಂದು ವಾತಾವರಣ ಏನ್ ನಿರ್ಮಾಣ ಆಗಿದೆ, ಇದೆಲ್ಲವನ್ನ ಸರಿಪಡಿಸಬೇಕಾದರೆ ಮಕ್ಕಳಿಗೆ ಶಾಲೆಯಲ್ಲಿ ಓದಬೇಕಾದ್ರೆ ಕೆಲವು ಬದುಕಿನ ಒಂದು ನಿಯಮಾವಳಿಗಳನ್ನು ಕಲಿಸಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ. ನಾನು ಯಾವ ದೃಷ್ಟಿಯಿಂದ ಹೇಳಿದ್ದೇನೆ, ಎಲ್ಲರನ್ನು ಕನ್ವರ್ಟ್ ಮಾಡಕ್ಕೆ ಹೇಳಿದ್ದೀನ. ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಇಂಥ ಕೆಟ್ಟ ವಾತಾವರಣ ಇದೆಯಲ್ಲ, ರಕ್ಷಣೆ ಇಲ್ಲ. ಸಿಎಂ ಸಿದ್ದರಾಮಯ್ಯ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ವಾಕ್ಸಮರ ನಡೀತಾ ಇದೆ. ಒಬ್ಬರಿಗೊಬ್ಬರು ಎದುರೇಟು ನಡೀತಾ ಇದೆ. ಒಂದು ಕಡೆಗೆ ಮನುವಾದಿಗೆ ಸಂಬಂಧಪಟ್ಟಂತೆ ಎಚ್ಡಿಕೆ ಕುರಿತಾಗಿ ಇಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಏನು ಸಿಎಂ ಮನುವಾದಿ ಮಾತಿಗೆ ಎಚ್ಡಿಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಎಚ್ಡಿಕೆ ಮನುವಾದಿಗಳಾಗಿದ್ದಾರೆ ಎಂದಿದ್ದ ಸಿದ್ದರಾಮಯ್ಯ ಇವರ ಮಾತಿಗೆ ಸಿಎಂ ಮಾತಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಎಚ್ಡಿಕೆ ಏನಂತ, ಭಗವದ್ಗೀತೆಯನ್ನ ಪಠ್ಯದಲ್ಲಿ ಸೇರಿಸುವಂತೆ ನಾನು ಹೇಳಿದ್ದೇನೆ. ಇವತ್ತಿನ ಸಮಾಜವನ್ನ ಸಿದ್ದರಾಮಯ್ಯ ಹೇಗೆ ಬೆಳೆಸಿದ್ದಾರೆ ಅಂತಕ್ಕಂಥದನ್ನ ತಾವು ನೋಡ್ತಾ ಇದ್ದೀರಿ. ತಂದೆ ತಾಯಿ ಅಣ್ಣ ತಮ್ಮ ಕೊಲೆ ಮಾಡುವುದು, ಮಾನಭಂಗದಂತಹ ವಾತಾವರಣ ನಿರ್ಮಾಣವಾಗಿದೆ ರಾಜ್ಯದಲ್ಲಿ. ಹೀಗಂತ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಚ್ಡಿಕೆ ಅವರು. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ನಾನು ಭಗವದ್ಗೀತೆನ ಪಠ್ಯಪುಸ್ತಕಕ್ಕೆ ಮಕ್ಕಳ ಒಂದು ಬದುಕೇನಿದೆ, ಇವತ್ತಿನ ಸಮಾಜ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಾವ ರೀತಿ ಬೆಳೆಸ್ತಾ ಇದ್ದಾರೆ, ಸಮಾಜದಲ್ಲಿ ದ್ವೇಷ, ಅಸೂಯೆ, ಜನ್ಮ ಕೊಟ್ಟಂತ ತಂದೆ ತಾಯಂದಿರನ್ನೇ ಕೊಲೆ ಮಾಡೋದು, ಜೊತೆಲಿ ಹುಟ್ಟಿದಂತ ಅಣ್ಣ ತಮ್ಮದರನ್ನೇ ಕೊಲೆ ಮಾಡೋದು, ಮಾನಭಂಗಗಳು, ಈ ರೀತಿಯ ಒಂದು ವಾತಾವರಣ ಏನ್ ನಿರ್ಮಾಣ ಆಗಿದೆ, ಇದೆಲ್ಲವನ್ನ ಸರಿಪಡಿಸಬೇಕಾದರೆ ಮಕ್ಕಳಿಗೆ ಶಾಲೆಯಲ್ಲಿ ಓದಬೇಕಾದ್ರೆ ಕೆಲವು ಬದುಕಿನ ಒಂದು ನಿಯಮಾವಳಿಗಳನ್ನು ಕಲಿಸಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ. ನಾನು ಯಾವ ದೃಷ್ಟಿಯಿಂದ ಹೇಳಿದ್ದೇನೆ, ಎಲ್ಲರನ್ನು ಕನ್ವರ್ಟ್ ಮಾಡಕ್ಕೆ ಹೇಳಿದ್ದೀನ. ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಇಂಥ ಕೆಟ್ಟ ವಾತಾವರಣ ಇದೆಯಲ್ಲ, ರಕ್ಷಣೆ ಇಲ್ಲ. ಸಿಎಂ ಸಿದ್ದರಾಮಯ್ಯ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ವಾಕ್ಸಮರ ನಡೀತಾ ಇದೆ.
ಒಬ್ಬರಿಗೊಬ್ಬರು ಏಟು ಎದುರೇಟು ನಡೀತಾ ಇದೆ. ಒಂದು ಕಡೆಗೆ ಮನುವಾದಿಗೆ ಸಂಬಂಧಪಟ್ಟಂತೆ ಎಚ್ಡಿಕೆ ಕುರಿತಾಗಿ ಇಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಏನು ಸಿಎಂ ಮನುವಾದಿ ಮಾತಿಗೆ ಎಚ್ಡಿಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಎಚ್ಡಿಕೆ ಮನುವಾದಿಗಳಾಗಿದ್ದಾರೆ ಎಂದಿದ್ದ ಸಿದ್ದರಾಮಯ್ಯ ಇವರ ಮಾತಿಗೆ ಸಿಎಂ ಮಾತಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಎಚ್ಡಿಕೆ ಏನಂತ, ಭಗವದ್ಗೀತೆಯನ್ನ ಪಠ್ಯದಲ್ಲಿ ಸೇರಿಸುವಂತೆ ನಾನು ಹೇಳಿದ್ದೇನೆ. ಇವತ್ತಿನ ಸಮಾಜವನ್ನ ಸಿದ್ದರಾಮಯ್ಯ ಹೇಗೆ ಬೆಳೆಸಿದ್ದಾರೆ ಅಂತಕ್ಕಂಥದನ್ನ ತಾವು ನೋಡ್ತಾ ಇದ್ದೀರಿ. ತಂದೆ ತಾಯಿ ಅಣ್ಣ ತಮ್ಮ ಕೊಲೆ ಮಾಡುವುದು, ಮಾನಭಂಗದಂತಹ ವಾತಾವರಣ ನಿರ್ಮಾಣವಾಗಿದೆ ರಾಜ್ಯದಲ್ಲಿ. ಹೀಗಂತ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಚ್ಡಿಕೆ ಅವರು. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ನಾನು ಭಗವದ್ಗೀತೆನ ಪಠ್ಯ ಪುಸ್ತಕಕ್ಕೆ ಮಕ್ಕಳ ಒಂದು ಬದುಕೇನಿದೆ, ಇವತ್ತಿನ ಸಮಾಜ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಾವ ರೀತಿ ಬೆಳೆಸ್ತಾ ಇದ್ದಾರೆ. ಸಮಾಜದಲ್ಲಿ ದ್ವೇಷ, ಅಸೂಯೆ, ಜನ್ಮ ಕೊಟ್ಟಂತ ತಂದೆ ತಾಯಂದಿರನ್ನೇ ಕೊಲೆ ಮಾಡೋದು, ಜೊತೆಲಿ ಹುಟ್ಟಿದಂತ ಅಣ್ಣ ತಮ್ಮಂದರನ್ನೇ ಕೊಲೆ ಮಾಡೋದು, ಮಾನಭಂಗಗಳು, ಈ ರೀತಿಯ ಒಂದು ವಾತಾವರಣ ಏನ್ ನಿರ್ಮಾಣ ಆಗಿದೆ. ಇದೆಲ್ಲವನ್ನ ಸರಿಪಡಿಸಬೇಕಾದರೆ ಮಕ್ಕಳಿಗೆ ಶಾಲೆಯಲ್ಲಿ ಓದಬೇಕಾದ್ರೆ ಕೆಲವು ಬದುಕಿನ ಒಂದು ನಿಯಮಾವಳಿಗಳನ್ನು ಕಲಿಸಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ. ನಾನು ಯಾವ ದೃಷ್ಟಿಯಿಂದ ಹೇಳಿದ್ದೇನೆ, ಎಲ್ಲರನ್ನು ಕನ್ವರ್ಟ್ ಮಾಡಕ್ಕೆ ಹೇಳಿದ್ದೀನ. ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಇಂಥ ಕೆಟ್ಟ ವಾತಾವರಣ ಇದೆಯಲ್ಲ, ರಕ್ಷಣೆ ಇಲ್ಲ. ಸಿಎಂ ಸಿದ್ದರಾಮಯ್ಯ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ವಾಕ್ಸಮರ ನಡೀತಾ ಇದೆ. ಒಬ್ಬರಿಗೊಬ್ಬರು ಏಟು ಎದುರೇಟು ನಡೀತಾ ಇದೆ. ಒಂದು ಕಡೆಗೆ ಮನುವಾದಿಗೆ ಸಂಬಂಧಪಟ್ಟಂತೆ ಎಚ್ಡಿಕೆ ಕುರಿತಾಗಿ ಇಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಏನು ಸಿಎಂ ಮನುವಾದಿ ಮಾತಿಗೆ ಎಚ್ಡಿಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಎಚ್ಡಿಕೆ ಮನುವಾದಿಗಳಾಗಿದ್ದಾರೆ ಎಂದಿದ್ದ ಸಿದ್ದರಾಮಯ್ಯ ಇವರ ಮಾತಿಗೆ ಸಿಎಂ ಮಾತಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಎಚ್ಡಿಕೆ ಏನಂತ, ಭಗವದ್ಗೀತೆಯನ್ನ ಪಠ್ಯದಲ್ಲಿ ಸೇರಿಸುವಂತೆ ನಾನು ಹೇಳಿದ್ದೇನೆ. ಇವತ್ತಿನ ಸಮಾಜವನ್ನ ಸಿದ್ದರಾಮಯ್ಯ ಹೇಗೆ ಬೆಳೆಸಿದ್ದಾರೆ ಅಂತಕ್ಕಂಥದನ್ನ ತಾವು ನೋಡ್ತಾ ಇದ್ದೀರಿ. ತಂದೆ ತಾಯಿ ಅಣ್ಣ ತಮ್ಮ ಕೊಲೆ ಮಾಡುವುದು, ಮಾನಭಂಗದಂತಹ ವಾತಾವರಣ ನಿರ್ಮಾಣವಾಗಿದೆ ರಾಜ್ಯದಲ್ಲಿ. ಹೀಗಂತ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಚ್ಡಿಕೆ ಅವರು. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ನಾನು ಭಗವದ್ಗೀತೆನ ಪಠ್ಯ ಪುಸ್ತಕಕ್ಕೆ ಮಕ್ಕಳ ಒಂದು ಬದುಕೇನಿದೆ, ಇವತ್ತಿನ ಸಮಾಜ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಾವ ರೀತಿ ಬೆಳೆಸ್ತಾ ಇದ್ದಾರೆ. ಸಮಾಜದಲ್ಲಿ ದ್ವೇಷ, ಅಸೂಯೆ, ಜನ್ಮ ಕೊಟ್ಟಂತ ತಂದೆ ತಾಯಂದಿರನ್ನೇ ಕೊಲೆ ಮಾಡೋದು, ಜೊತೆಲಿ ಹುಟ್ಟಿದಂತ ಅಣ್ಣ ತಮ್ಮಂದರನ್ನೇ ಕೊಲೆ ಮಾಡೋದು, ಮಾನಭಂಗಗಳು, ಈ ರೀತಿಯ ಒಂದು ವಾತಾವರಣ ಏನ್ ನಿರ್ಮಾಣ ಆಗಿದೆ. ಇದೆಲ್ಲವನ್ನ ಸರಿಪಡಿಸಬೇಕಾದರೆ ಮಕ್ಕಳಿಗೆ ಶಾಲೆಯಲ್ಲಿ ಓದಬೇಕಾದ್ರೆ ಕೆಲವು ಬದುಕಿನ ಒಂದು ನಿಯಮಾವಳಿಗಳನ್ನು ಕಲಿಸಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ. ನಾನು ಯಾವ ದೃಷ್ಟಿಯಿಂದ ಹೇಳಿದ್ದೇನೆ, ಎಲ್ಲರನ್ನು ಕನ್ವರ್ಟ್ ಮಾಡಕ್ಕೆ ಹೇಳಿದ್ದೀನ. ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಇಂಥ ಕೆಟ್ಟ ವಾತಾವರಣ ಇದೆಯಲ್ಲ, ರಕ್ಷಣೆ ಇಲ್ಲ.